ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ. ನಾನು ಶಶಿರೇಖಾ, ಜರ್ನಲಿಸ್ಟ್ ಸಿಯಾನ್ ಕನ್ನಡದಿಂದ. ಮೇಡಮ್ ಹೇಳಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ನಟ ಚೇತನ್ ಅವರು ಮಾತನಾಡಿದ್ದಾರೆ. ಈಗ ರಾಜ್ಕುಮಾರ್ ಅವ್ರಿಗೆ ಒಂದು ಸ್ಮಾರಕಕ್ಕೆ ಭೂಮಿ ಕೊಟ್ಟಿದ್ದು ಎಷ್ಟು ಸರಿ ಅಂತ ಹೇಳಿ ಕ್ಷಮೆ ಕೇಳಿದಾರಲ್ಲ. ಇಲ್ಲ, ತಿರ್ಗಾ ಮತ್ತೆ ನನ್ನ ಮಾತಿಗೆ ಬದ್ಧ ಅಂತ ತಿರ್ಗಾ ಇವತ್ತು ಮಾತಾಡಿದ್ದಾರೆ. ಇಲ್ಲ, ನಿನ್ನೆ ಹೋಗಿ ಕನ್ನಡ ಸಂಘದವರ್ಲ ಕರ್ನಾಟಕ ಇವರು ಅದೇ ನಿನ್ನೆ ಸಾರಾ ಗೋವಿಂದು ಎಲ್ಲ ಹೋಗಿದ್ರು. ಇವತ್ತು ಮತ್ತೆ ತಿರ್ಗಾ ಅದೇ ತರ ಮಾತಾಡ್ತಾ ಇದ್ದಾರೆ. ತಿರ್ಗಾ ಎಲ್ಲ ತೊಂದ್ರೆ, ಎಲ್ಲ ದಲಿತ ಸಂಘಟನೆಯವರು ಎಲ್ಲರೂ ಮತ್ತೆ ಎಲ್ಲರೂ ಪರ ವಿರೋಧ ಎಲ್ಲ ಮಾತಾಡ್ತಾ ಇದ್ದಾರೆ. ಯಾರು ಅವ್ರ ಪರವಾಗಿ ಮಾತಾಡ್ತಿದಾರ? ಅಲ್ಲ, ಚೇತನ್ ಅವರು ಸಹ ಕನ್ನಡದ ಸೇವೆ ಮಾಡ್ತಾ ಇದ್ದಾರೆ. ಅವರು ಹೇಳಿರೋದು ಏನು, ಅದನ್ನ ಸರ್ಕಾರದ ಆಂಗಲ್ ಅಲ್ಲಿ ನೋಡ್ಬೇಕು, ರಾಜ್ಕುಮಾರ್ ಅವ್ರ ಆಂಗಲ್ ಅಲ್ಲಿ ನೋಡಬಾರ್ದು, ಅವ್ರ ಸರ್ಕಾರಕ್ಕೆ ತಿಳಿ ಹೇಳಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಕೇವಲ ಇದುವರೆಗೂ ರಾಜ್ಕುಮಾರ್ ಅವ್ರಿಗೆ ಮಾತ್ರ ಭೂಮಿ ಕೊಟ್ಟಿದೆ ಅನ್ನೋ ತರ ಅಲ್ಲಿ ಸ್ಟ್ರೆಸ್ ಮಾಡಕ್ ಹೋಗ್ತಾ ಇದ್ದಾರೆ. ಓಕೆ, ಆದ್ರೂ ರಾಜ್ಕುಮಾರ್ ಅವ್ರ ಸಾಧನೆ ಆದ್ರೂ ಇವ್ರ ಗಮನಕ್ಕೆ ಬರ್ತಾ ಇಲ್ವಾ? ಇಂತ ಜೂನಿಯರ್ ನಟರಿಗೆ ತಾವೇನ್ ಹೇಳ್ತೀರಾ ಮೇಡಮ್? ತಾವು ಹಿರಿಯರು. ಆಕ್ಚುಲಿ ನಾನು ಬುದ್ಧಿವಂತ ತನ್ನ ಬುದ್ಧಿವಂತಿಕೆಯ ಪ್ರದರ್ಶನವನ್ನ ಮಾಡೋ ಭರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಮತ್ತು ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು ಮತ್ತು ಈ ನಾಡಿನಲ್ಲಿ ಅವ್ರಿಗಿರ್ತಕ್ಕಂತಹ ಒಂದು ಶ್ರೇಷ್ಠ ಗೌರವ, ಸರ್ಕಾರದಿಂದಾದಿಯಾಗಿ ಜನರಿಂದಾದಿಯಾಗಿ ಅವ್ರು ಪಡ್ಕೊಂಡಿರ್ತಕ್ಕಂತಹ ಪ್ರೀತಿ ಗೌರವಗಳ ದ್ಯೋತಕವಾಗಿ ಸರ್ಕಾರ ಆ ಒಂದು ಸ್ಮಾರಕವನ್ನ ಮುಂದಿನ ಪೀಳಿಗೆಯವರಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಯಾರು ಏನು ಅನ್ನುವಂಥದ್ದಕ್ಕೆ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ, ಜಾಗ ಮಾಡ್ಕೊಳ್ಳಿಕ್ಕೆ. ಹೌದಾ? ಈಗ ನಮ್ಮಲ್ಲಿ ವಿಷ್ಣುವರ್ಧನ್ ಅವರಾಗ್ಲಿ ಅಥವಾ ಯಾರದು ನಮ್ಮ ಅಂಬರೀಷ್ ಅವರಾಗ್ಲಿ, ಯಾರ ಸತ್ರು ಅವರುಗಳೆಲ್ಲರೂ ಕೂಡ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಹೌದು, ಕೊಟ್ಟಿದ್ದಾರೆ. ಸೊ ಅದನ್ನ ಪ್ರಶ್ನೆ ಮಾಡುವಂತಹ ಮನಸ್ಸಿದೆಯಲ್ಲ ಸರ್ಕಾರಕ್ಕೆ ಆದ್ರೂ ಕೂಡ ವೈ ನನಗೆ ಅರ್ಥ ಆಗ್ತಿಲ್ಲ. ಇವರ ಸಿದ್ಧಾಂತ ಓಕೆ ಫೈನ್, ಅವ್ರೇನೋ ಒಂದ್ ಸಿದ್ಧಾಂತ ಇಟ್ಕೊಂಡಿದ್ದಾರೆ, ಜನಸೇವೆ ಮಾಡ್ತಾರೆ, ಎಲ್ಲ ಸರಿ. ಇದು ಒಂಥರ ವ್ಯತಿರಿಕ್ತವಾದಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅನ್ನೋದಕ್ಕಿಂತಲೂ ಸರ್ಕಾರ ಮಾಡಿರ್ತಕ್ಕಂಥದ್ದು ಒಂದು ಜನರ ಭಾವನೆಯ ಆಧಾರದಲ್ಲಿ ಆವತ್ತಿನ ಕಾಲಕ್ಕೆ ಆ ಬೇಡಿಕೆಗೆ ಸ್ಪಂದನೆ ಮಾಡಿದ್ದಾರೆ. ಹೌದು, ಅದು ರಾಜ್ಕುಮಾರ್ ಅವ್ರನ್ನ ತಮ್ಮ ಆಸ್ತಿ ಅನ್ಕೋತಾರೆ ಜನ. ಇದು ರಾಜ್ಕುಮಾರ್ ಅವರು ನನ್ ಸತ್ರ ನಂಗೆ ಸ್ಮಾರಕ ಕಟ್ಟಿ ಅಂತೇನ್ ಕೇಳ್ಕೊಂಡಿಲ್ಲ, ಖಂಡಿತ. ಅಥವಾ ಅವ್ರ ಕುಟುಂಬದವರು ನಮ್ ತಂದೆಯವ್ರಿಗೋಸ್ಕರ ನೀವು ಸ್ಮಾರಕ ಕಟ್ಟಕ್ಕೆ ನೀವು ವ್ಯವಸ್ಥೆ ಮಾಡ್ಕೊಡಿ ಅಂತೇನು ಕೇಳ್ಕೊಂಡಿಲ್ಲ. ಆಯ್ತಾ, ಒಂದ್ ವೇಳೆ ಕೇಳ್ಕೊಂಡಿದ್ರು ಕೂಡ ಕೊಟ್ಟಿದ್ರು ಕೂಡ ಅದು ಸರಿಯಾಗಿಯೇ ಇದೆ. ಯಾವುದೇ ಸರ್ಕಾರವೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕೇವಲವಾಗಿ ನೋಡುವಂತ ಪ್ರಶ್ನೆನೇ ಇಲ್ಲ. ಆಯ್ತಲ್ಲ, ಅವರು ಒಂದು ಮೇರು ಪರ್ವತ, ಕನ್ನಡ ಚಿತ್ರರಂಗದ ಅಥವಾ ಕಲಾ ಜಗತ್ತಿನ ಮೇರು ಪರ್ವತ, ಕನ್ನಡ ಕಲಾ ಜಗತ್ತಿನ ಮೇರು ಪರ್ವತ. ಆ ಮೇರು ಪರ್ವತದ ಬಗ್ಗೆ ಅಥವಾ ಆ ಜಾಗದ ಬಗ್ಗೆ ಹೇಳಿ. ಆ ಜಾಗ ಕೊಟ್ಟಿದ್ದಾರೆ, ಇನ್ನೊಂದಷ್ಟು ಅಲ್ಲಿ ಕಾರ್ಯಚಟುವಟಿಕೆಗಳು ಅಥವಾ ಅಲ್ಲಿ ಇನ್ನೊಂದಷ್ಟು ಯೋಜನೆಗಳು ಮಾಡಬಹುದಾಗಿತ್ತು. ಸರ್ಕಾರ ಕೊಟ್ಟಿದೆ, ಅದನ್ನ ಸದುಪಯೋಗ ಮಾಡ್ಕೊ, ಈ ತರ ಮಾತುಗಳನ್ನ ಆಡಿದ್ರೆ ಪೂರಕವಾಗಿರುತ್ತೆ. ಅದು ಬಿಟ್ಟು ಕೊಟ್ಟಿದ್ಯಾಕೆ ಅಂತ ಕೇಳಿದ್ರೆ ಇದು
ಒಬ್ಬ ನಟನಾಗಿ ಆತ ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ಚಿತ್ರರಂಗದ ಇತಿಹಾಸವನ್ನ, ಚರಿತ್ರೆಯನ್ನ, ಆಗಿ ಹೋದವರ ಬದುಕಿನ ಒಂದು ಚಿತ್ರಣವನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಈ ಮನುಷ್ಯ. ಮತ್ತೆ ಅವ್ರು ಕೇಳ್ತಾರೆ, ರಾಜ್ಕುಮಾರ್ ಒಬ್ಬರೇನ ಕನ್ನಡ ಇಂಡಸ್ಟ್ರಿ ಬೆಳೆಸಿದ್ದು, ಬೇರೆ ಯಾರು ಬೆಳೆಸಿಲ್ವಾ ಅಂತ ಕೇಳ್ತಾರೆ. ಇದು ಮೂರ್ಖತನದ ಪರಮಾವಧಿ. ಮೂರ್ಖತನದ ಪರಮಾವಧಿ. ಯಾಕೆ ಡಾಕ್ಟರ್ ರಾಜ್ಕುಮಾರ್ ಒಬ್ರೇ ಇಷ್ಟು ಎತ್ತರಕ್ಕೆ ಬಂದ್ರು? ಅಷ್ಟೆಲ್ಲಾ ಜನ ನೋಡ್ರಿ, ಇವತ್ತು ನಮ್ಮಂಥವ್ರು ಅಥವಾ ಇವತ್ ಯಾರು ಹೇಳಿಕೆ ಕೊಟ್ರು ಅವ್ರಂಥವ್ರು ಎಲ್ರೂ ಸಾಯ್ತೀವಿ. ಆದ್ರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಹೋಗಿ ಕಾಯಿ ಹೊಡೆದು ಹಣ್ಣಿಟ್ಟು ಆ ಸಮಾಧಿಗೆ ನಮಸ್ಕಾರ ಮಾಡ್ಕೊಂಡು ಹೋಗುವಂತ ಭಕ್ತರು, ಅಭಿಮಾನಿಗಳು ಎಷ್ಟು ಜನ ನೀವು ನೋಡಿಲ್ಲ? ಹೌದು ಹೌದು. ಅದನ್ನ ಒಂದು ಭಕ್ತಿ ಪೂರ್ವಕವಾಗಿ ಕಾಣ್ತಾರೆ. ಬಿಡಿ, ನನ್ ಭಕ್ತಿ ಅಂತ ಹೇಳಕ್ ಹೋಗಲ್ಲ ಇಲ್ಲಿ, ಅಭಿಮಾನ. ಅವರಷ್ಟು ಅಭಿಮಾನನ ಯಾಕೆ ಮತ್ತೊಬ್ರು ಮಗ್ದೊಬ್ರು ಗಳಿಸ್ಕೊಂಡಿಲ್ಲ? ಇರ್ಬೋದು, ವಿಷ್ಣುವರ್ಧನ್ ಸರ್ ಹೋಗ್ಬೋದು, ಜನ ಅಂಬರೀಶ್ ಅವ್ರಿಗೆ ಹೋಗ್ಬೋದು. ಆದ್ರೆ ಎಲ್ಲರಿಗಿಂತೂ ಹೆಚ್ಚು, ಅತಿ ಹೆಚ್ಚು ಪುನೀತ್ ರಾಜ್ಕುಮಾರ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇವ್ರಿಗೆ ತುಂಬಾ ಎತ್ತರದಲ್ಲಿ ಕಾಣುತ್ತೆ ಕನ್ನಡ ನಾಡು ಅಂದಾಗ. ಅಂಥ ವಿಚಾರಗಳಲ್ಲಿ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡು ಮಾತಾಡ್ಬೇಕು. ಹೇಳಿ, ಜಾಗ ಕೊಟ್ಟಿದ್ದಾರೆ, ಜಾಗ ಇನ್ನೂ ಹೆಚ್ಚು ಕೆಲಸಗಳಲ್ಲಿ ಮಾಡ್ಬೋದು. ರಾಜ್ಕುಮಾರ್ ಅವರ ಎಕ್ಸಿಬಿಷನ್ ಮಾಡ್ಬೋದು, ಇನ್ನೊಂದ್ ಮಾಡ್ಬೋದು, ಮತ್ತೊಂದ್ ಮಾಡ್ಬೋದು. ಸಜೆಷನ್ಸ್ ಕೊಡ್ಲಿ ಬೇಕಾದ್ರೆ. ಒಂದು ಡಾಕ್ಟರ್ ರಾಜ್ಕುಮಾರ್ ಅನ್ನೋದೇ ಒಂದು ಎನ್ಸೈಕ್ಲೋಪೀಡಿಯಾ ನಮ್ಗೆ. ಹೌದು. ಅದು 20 ವರ್ಷಗಳ ನಂತರ ಇವ್ರಿಗೆ ಯಾಕೆ ಜ್ಞಾಪಕ ಬರ್ತಿದೆ ಅಂತ ಈ ಪ್ರಶ್ನೆ. ಹೇಳಿದ್ನಲ್ಲ, ಇದು ಪ್ಯೂರ್ಲಿ ನಾನ್ ಸೆನ್ಸ್, ಮೂರ್ಖತನದ ಪರಮಾವಧಿ. ಬುದ್ಧಿಜೀವಿ ನಾನು ಏನ್ ಮಾತಾಡಿದ್ರು ನಡೆಯುತ್ತೆ, ಹಂಗಾಗದಿಲ್ಲ ಅದು. ಈಗ ಚಿತ್ರರಂಗದಲ್ಲಿ ಹಿರಿಯರು ಇದ್ದೀರಾ, ಎಲ್ಲರೂ ಹಿರಿಯರು ಇದ್ದೀರಾ, ಕರೆಸಿ ಅವ್ರಿಗೆ ಏನಾದ್ರೂ ಒಂಚೂರು ತಿಳುವಳಿಕೆ ಹೇಳೋ ಪ್ರಯತ್ನ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾ ಜನ? ಅದು ವಾಣಿಜ್ಯ ಮಂಡಳಿ ಇದೆಯಲ್ಲ, ವಾಣಿಜ್ಯ ಮಂಡಳಿ ಇದೆಯಲ್ಲ, ಕರ್ಸ್ಬೇಕಲ್ಲ. ಏನಪ್ಪಾ ನಿಂದು ಕಥೆ ಅಂತ ಕೇಳ್ಬೇಕಲ್ಲ. ಹೌದು 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 ಹೌದು. ಮತ್ತೆ ಅವರಿದಾರಲ್ಲ. ಮತ್ತೆ ಆಮೇಲೆ ಸರ್ಕಾರ ಯಾಕ್ರಿ ಉತ್ತರ ಕೊಡಕ್ ಹೋಗುತ್ತೆ? ಯಾವ ಗಿಡದ ತೊಪ್ಪಲು ಅಂತ ಉತ್ತರ ಕೊಡ್ಬೇಕು? ಹೌದು. ಆದ್ರೆ ಜನ ಆತಂಕಕ್ಕೊಳಗಾಗ್ತಾ ಇದಾರೆ. ರಾಜ್ಕುಮಾರ್ ವಿಷಯಕ್ಕೆ ಬಂದ್ರೆ ಜನನೇ ಆತಂಕಕ್ಕೊಳಗಾಗ್ಬಿಡ್ತಾರೆ. ಅಲ್ಲ, ಜನ ಅವರನ್ನ ಪ್ರೀತಿಸುವಂತ ಜನ ರೊಚ್ಚಿ ಎದ್ದೇ ಹೇಳ್ತಾರೆ. ಅವರಿಗೆ ಗೌರವ ಕೊಡುವಂತ ಜನಕ್ಕೆ ಈ ತರದ ಒಂದು ಘಟನೆಗಳಾದಾಗ ಬಹಳ ಆಕ್ರೋಶಕ್ಕೊಳಗಾಗ್ತಾರೆ. ಇದಕ್ಕೆ ಇವರೇ ಮೂಲ ಕಾರಣ ಆಗ್ತಾರೆ. ಹೌದು ಹೌದು. ನೆಮ್ಮದಿಯಾಗಿ ಶಾಂತವಾಗಿದ್ದಂತ ಕಲ್ಲು ಒಗ್ದು ಕದಡುವಂತ ಕೆಲಸ ಇದೆ ಅಂತ ಹೇಳಿದ್ರೆ ಇದು ಅವರ ಮನಸ್ಸಿನ ಸ್ಥಿತಿಗಳು ಇವೆಲ್ಲನು. ಇವ್ರು ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವ್ರು ಕೊಟ್ಟ ಕೊಡುಗೆಯನ್ನ ಆಯ್ತು. ಯಾಕೆ ಸರ್ಕಾರಗಳು ರಾಜ್ಕುಮಾರ್ ಅವ್ರನ್ನ ಅಷ್ಟು ಗೌರವದಿಂದ ಕಾಣ್ತಿದ್ವು? ಹೇಳಿ ನೋಡ. ರಾಜ್ಕುಮಾರ್ ಅವರು ಏನಾದ್ರೂ ಒಂದು ಸಲ ಹೊರಗಡೆ ಬಂದು ಒಂದು ಕರೆ ಕೊಟ್ರೆ ಇಡೀ ಸರ್ಕಾರವೇ ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೋತಿತ್ತು. ಅಂತಹ ಒಂದು ಮೇರು ಸಾಧನೆಯನ್ನ, ಅಂತಹ ಒಂದು ವರ್ಚಸ್ಸನ್ನ ರಾಜ್ಕುಮಾರ್ ಅವ್ರು ಒಬ್ರೇ ಪಡ್ಕೊಂಡಿದ್ದು ಚಿತ್ರರಂಗದಲ್ಲಿ. ಇದು ನೀವು ಸತ್ಯ ಅಂತಿರೋ ಏನೋ ಗೊತ್ತಿಲ್ಲ ನನ್ಗೆ. ಅಲ್ಲ, ನನಗೂ ಒಂದ್ಸರಿ ರಾಜ್ಕುಮಾರ್ ಅವ್ರನ್ನ ಮಾತಾಡ್ಸೋ ಅವಕಾಶ ಸಿಕ್ಕಿತ್ತು. ನಮ್ಮ ಮನೆ ಹತ್ರ ಶೂಟಿಂಗ್ ಆಗ್ತಾ ಇತ್ತು. ಆಗ ಮಾತಾಡ್ಸಿದಾಗ ಬಹಳ ಪ್ರೀತಿಯಿಂದ ಮಾತಾಡ್ಸಿದ್ರು. ಅಲ್ಲ, ಅದೆಲ್ಲ ಓಕೆ. ಅವರ ಸರಳತೆ, ಸಜ್ಜನಿಕೆ, ಅವರ ಕನ್ನಡದ ಅಭಿಮಾನ ಅವೆಲ್ಲ ಅದು ಬೇರೆ. ಯಾರೋ ಅನ್ನೋನ್ ಪರ್ಸನ್ ಅವ್ರ ಮಕ್ಳ ತರ ಮಾತಾಡಿಸ್ತಾ ಇದ್ರು. ಅವ್ರು ಮಾಡಿರುವಂತಹ ಒಂದು ಪಾತ್ರಗಳು, ಅದರಲ್ಲಿ ಒಂದು ಕಡ್ಲೆ ಬೆಳೆದಷ್ಟು ಕೂಡ ಈ ಮನುಷ್ಯನ ಮಾಡಕ್ ಆಗಲ್ವಲ್ರಿ? ಹೌದು. ಇವತ್ ನಮ್ಗೆ ಎಲ್ಲ ರಾಜರು ಅಂದ್ರೆ ನಾವು ಯಾರು ಕೃಷ್ಣದೇವರಾಯ ಅಂದ್ರೆ ನಮ್ಗೆ ಜ್ಞಾಪಕ ಬರೋದೇ ರಾಜ್ಕುಮಾರ್ ಅವರು. ನಿಜವಾಗ್ಲೂ ಕೂಡ ಒಬ್ಬ ಕಂಸನನ್ ಮಾಡಕ್ ಹೇಳಿ, ಒಂದು ಕೃಷ್ಣದೇವರಾಯನನ್ ಮಾಡಕ್ ಹೇಳಿ, ಒಂದು ಭಕ್ತ ಕುಂಬಾರನನ್ ಮಾಡಕ್ ಹೇಳಿ, ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ. ಅಂತಹ ಒಂದು ಮೇರು ಪರ್ವತದ ಬಗ್ಗೆ ಮಾತಾಡೋ ಒಂದು 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 ಹುಲ್ಕಡ್ಡಿ ಇದು. ತಮಗೆ ಕೊನೆಯಲ್ಲಿ ಈ ವಿಚಾರವನ್ನ ಈ ಸದ್ಯಕ್ಕೆ ಹೇಗೆ ಮುಗಿಸ್ಬೇಕು ಅಂತ ತಾವು ಹೇಳ್ತೀರಾ ಚೇತನ್ಗೆ? ಮೇಡಮ್, ನಾನ್ ಯಾಕೆ ಹೇಳಕ್ ಹೋಗ್ಲಿ? ದೊಡ್ಡವ್ರು ಬಹಳಷ್ಟು ಜನ ಇದ್ದಾರೆ ಇಂಡಸ್ಟ್ರಿನಲ್ಲಿ. ದೇ ವಿಲ್ ಟೇಕ್ ಕೇರ್.
ಖಂಡಿತ ನಮ್ಮ ರಾಜ್ಕುಮಾರ್ ಅವ್ರ ವಿಚಾರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಮತ್ತು ಅವರ ಒಂದು ಹೆಸರಿನಿಂದ ಚಿತ್ರರಂಗ ಬಹಳಷ್ಟು ಪಡ್ಕೊಂಡಿದ್ದಾರೆ. ಹೌದು ಹೌದು ಗೊತ್ತಾಯ್ತಾ? ಚಿತ್ರರಂಗ ವಿಲ್ ಟೇಕ್ ಕೇರ್. ದೇ ಹ್ಯಾವ್ ಟು, ದೇ ಶುಡ್. ಹೌದು ಖಂಡಿತ ಚಿತ್ರರಂಗ ಮಾತಾಡ್ಬೇಕು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ನೋಡೋಣ ಮೇಡಮ್ ಮುಂದೆ ಏನಾಗುತ್ತೆ ಅಂತ. ಇದುವರೆಗೂ ಮಾತನಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ತಮ್ಗೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.